ನಿನ್ನೆಯಷ್ಟೇ ಹೇಳ್ತಾ ಇದ್ವಿ ಬೆಳಗ್ಗೆ ಇದೇ ಸಮಯಕ್ಕೆ ಸಾವಿನ ಸಂಖ್ಯೆ 40 ಅಂತ ಹೇಳಿ ಕ್ಷಣ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಏರ್ತಾ ಇದೆ ಅಂತ ಹೇಳ್ತಾ ಇದ್ವಿ. ಇವತ್ತು ಹೇಳ್ತಾ ಇದ್ವಿ ಸಾವಿನ ಸಂಖ್ಯೆ 150 ತಲುಪಿದೆ. ಎಂಥ ಸಂಕಟ ಆಗಿರಬೇಕು ಅಲ್ಲಿನ ಪರಿಸ್ಥಿತಿ. ನಿನ್ನೆ ಇದೇ ಸಮಯಕ್ಕೆ ಸಾವಿನ ಸಂಖ್ಯೆ 40 ಅಂತ ಇದ್ದಿದ್ದು, ಇವತ್ತು 150ಕ್ಕೆ ಹೋಗಿದೆ. 141 ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ ವೈದ್ಯರು. ಆಸ್ಪತ್ರೆಗಳಲ್ಲಿ 200ಕ್ಕೂ ಹೆಚ್ಚು ಜನರಿಗೆ ಚಿಕಿತ್ಸೆಯನ್ನು ನೀಡುತ್ತಾ ಇದ್ದಾರೆ. 480 ಜನರ ರಕ್ಷಣೆ ಮಾಡಿದ್ದಾರೆ. 100ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ. ವಯನಾಡಿನಲ್ಲಿ ಆಗಿರುವಂತಹ ಭೂಕುಸಿತದಲ್ಲಿ ಈಗ ಸಾವಿನ ಸಂಖ್ಯೆ 150. ಇದಿನ್ನೂ ಕೂಡ ಹೆಚ್ಚಾಗುತ್ತೆ. ಯಾಕೆ ಅಂತ ಹೇಳ್ತೀನಿ. ಅಲ್ಲಿ 200 ಮನೆಗಳಿದ್ದಂಥ ಗ್ರಾಮ ಅದು. 200 ಮನೆಗಳು ಕೂಡ ನೆಲಸಮವಾಗಿ ಹೋಗಿದೆ. ರಾತ್ರಿ 1 ಗಂಟೆಗೆ ಆಗಿರೋದು, ಮಧ್ಯರಾತ್ರಿ 1 ಗಂಟೆಗೆ. ಆ ಸಂದರ್ಭದಲ್ಲಿ ಮಲಗಿರ್ತಾರೆ. ಆ ಒಂದೊಂದು ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಲೆಕ್ಕ ಇಲ್ಲ. ಸೊ 200 ಮನೆಗಳು ಅಂತಂದರೆ ಒಂದೊಂದು ಮನೆಯಲ್ಲಿ ಒಬ್ಬೊಬ್ಬರು ಇದ್ದಾರೆ ಅಂತ ಲೆಕ್ಕ ಹಿಡ್ಕೊಂಡ್ರು ಕೂಡ 200 ಜನ ಆಗೋಗ್ಬಿಡ್ತಾರೆ. ಈಗ 150 ಆಗಿದೆ ಸಾವಿನ ಸಂಖ್ಯೆ. ಇನ್ನು ಎಷ್ಟು ಜನ ಆ ಮಣ್ಣಿನ ಅಡಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ, ಎಷ್ಟು ಜನ ಕೊಚ್ಚಿ ಹೋಗಿದ್ದಾರೋ ಗೊತ್ತಿಲ್ಲ. ಆ ದೃಶ್ಯವನ್ನು ನೋಡ್ತಾ ಇದ್ರೆ ಸಂಕಟ ಆಗ್ಬಿಡುತ್ತೆ, ಕರಳು ಹಿಂಡದಂಗೆ ಆಗುತ್ತೆ. ಯಾಕೆ ಅಂತಂದರೆ ಆ ಥರ ರಣಭಯಂಕರವಾಗಿರುವಂತಹ ದೃಶ್ಯಾವಳಿಗಳಿದೆ. ಬೆಟ್ಟದ ಮೇಲ್ಭಾಗದಿಂದ ಮಣ್ಣು ಕುಸಿದುಕೊಂಡು ಕೆಳಗ ಭಾಗಕ್ಕೆ ಬರುತ್ತೆ. ಅರ್ಧಕ್ಕರ್ಧ ಬೆಟ್ಟ. ಮೆಪ್ಪಾಡಿ, ಮುಂಡಕೈ, ಚುರಲ್ಮಲದಲ್ಲಿ ಆಗಿರೋದು. ಕಲ್ಪೆಟ್ಟ, ನುಲ್ಪುಳ ಗ್ರಾಮಗಳಲ್ಲಿ ಸ್ಮಶಾನದಂತಹ ದೃಶ್ಯ ಈಗ ಇದೆ. 45 ಕ್ಯಾಂಪ್ಗಳಲ್ಲಿ 3100 ಸಂತ್ರಸ್ತರಿಗೆ ಆಶ್ರಯ ನೀಡಿದ್ದಾರೆ. ಮೆಪ್ಪಾಡಿ, ಮುಂಡಕೈ, ಚುರಲ್ಮಲ್, ಅಟ್ಟಮಲ, ಕಲ್ಪೆಟ್ಟ, ನೂಲ್ಪುಳ ಗ್ರಾಮಗಳಲ್ಲಿ ಸ್ಮಶಾನದಂತಹ ದೃಶ್ಯಗಳು ಈಗ ಕಾಣಸಿಗ್ತಾ ಇದೆ. ನಿನ್ನೆನೆ ಆ ದೃಶ್ಯಗಳು ಕಾಣಸಿಗ್ತಾ ಇತ್ತು. ಒಂದು ಕಡೆಗೆ ಕೈ ಮೇಲ್ಭಾಗದಲ್ಲಿ ಕಾಣಿಸಿಕೊಳ್ತಾ ಇತ್ತು, ಒಂದು ಕಡೆಗೆ ಆ ಮಣ್ಣಿನ ಮೇಲ್ಭಾಗದಲ್ಲಿ ಕೈ ಅಷ್ಟೇ ಕಾಣಿಸ್ಕೊಳ್ತಾ ಇತ್ತು. ಇನ್ನೊಂದು ಮಗು ಅಲ್ಲೆಲ್ಲೋ ನೀರಿನಲ್ಲಿ ಸಿಕ್ಕಾಕೊಂಡಿತ್ತು. ಇನ್ಯಾರೋ ಅದರಲ್ಲಿ ದೂರಿನಿಂದ ಕೈ ಮಾಡ್ತಾ ಇದ್ರು. ಅರ್ಧ ಬಾಡಿ ಮಣ್ಣಲ್ಲಿ ಸಿಕ್ಕಾಕೊಂಡು ಹೋಗಿದೆ, ಆಚೆ ಬರಲಾರದಂಥ ಪರಿಸ್ಥಿತಿ. ಅರ್ಧ ಬೆಟ್ಟ ನಿಮ್ಗೆ ಕೊಚ್ಕೊಂಡು ಬಂದು ನಿಮ್ಗೆ ಊರೇನೆ ಸಮಾಧಿ ಆಗಿ ಹೋಗುತ್ತೆ ಅಂತಂದಾಗ ಆ ಸಮಾಧಿ ಒಳಗಡೆ ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೆ ಅಂತ ಯಾರಿಗೂ ಹುಡುಕಾಟ ಮಾಡಬೇಕು. ಇಂಥವ್ರು ನಾಪತ್ತೆಯಾಗಿದ್ದಾರೆ ಅಂತಂದಾಗ ಎಲ್ಲಿ ಹೋಗಿದ್ದಾರೆ, ಎಲ್ಲಿದ್ರು, ಏನು ಅಂತ ಹೇಳಿ ಅದ್ರ ಮೇಲೆ ಹುಡುಕಾಟವನ್ನು ಮಾಡಿ. ಈಗ ಶಿರೂರಲ್ಲಿ ಆಗಿರುವಂಥವ್ರು ಇನ್ನೂ 3 ಜನ ಸಿಕ್ಕೇ ಇಲ್ಲ, ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಇಲ್ಲೂ ಹಾಗೆ ಈಗ ಆ ಪರಿಸ್ಥಿತಿ ಇದೆ. ಇಲ್ಲಿ ನಾವು ಇಷ್ಟೇ ಆದಾಗನೇ ಸಂಕಟ ಪಡ್ತಾ ಇದ್ವಿ ಶಿರೂರಲ್ಲಿ. ಇಲ್ಲಿ ನೋಡಿ ಕೇರಳದಲ್ಲಿ ಯಾವ ಪ್ರಮಾಣದಲ್ಲಿ ಆಗಿದೆ. 150 ಜನ ಈಗ ಸಾವನ್ನಪ್ಪಿದ್ದಾರೆ. 141 ಈಗಾಗಲೇ ಮರಣೋತ್ತರ ಪರೀಕ್ಷೆಯನ್ನು ವೈದ್ಯರು ಮುಗಿಸಿದ್ದಾರೆ. ಅಂದರೆ ವೈದ್ಯರಿಗೂ ಕೂಡ ಬಿಡುವಿಲ್ಲ, ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇರುವಂಥವರಿಗೆ ಬಿಡುವಿಲ್ಲ, ಅದರ ಜೊತೆಗೆ ಅಲ್ಲಿರುವಂಥ ಪೊಲೀಸರಿಗೂ ಬಿಡುವಿಲ್ಲ, ಆಂಬ್ಯುಲೆನ್ಸ್ನವರಿಗೂ ಕೂಡ ಬಿಡುವಿಲ್ಲ. ಆಂಬ್ಯುಲೆನ್ಸ್ ಹೋಗೋಕ್ಕೂ ಕೂಡ ರಸ್ತೆ ಇಲ್ಲ. ಇದು ಸದ್ಯದ ಕೇರಳದ ವಸ್ತುಸ್ಥಿತಿ. ಹೇಗಿರಬೇಕು, ಯಾವ ರೀತಿಯಾದಂಥ ಸಂಕಟವನ್ನು ಅಲ್ಲಿ ಅನುಭವಿಸ್ತಾ ಇರಬೇಕು ಅಂತ. ಮೇಘಸ್ಫೋಟ, ಭೂಕುಸಿತಕ್ಕೆ ವಯನಾಡು ತತ್ತರಿಸಿ ಹೋಗಿದೆ. ಸೇನೆ, ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಅಗ್ನಿಶಾಮಕ ದಳ ಕಾರ್ಯಾಚರಣೆಯಲ್ಲಿದ್ದಾರೆ. ಪೊಲೀಸರು, ಸ್ವಯಂ ಸೇವಕರು ಈಗ ನಿರಂತರ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಹೆಲಿಕಾಪ್ಟರ್ ರಕ್ಷಣಾ ಕಾರ್ಯಾಚರಣೆಗೆ ಪ್ರತಿಕೂಲ ಹವಾಮಾನ ಅಡ್ಡಿ ಮಾಡ್ತಾ ಇದೆ. ಮಳೆ ಸುರಿತಾ ಇದೆ. ಮಳೆ ಒಂಚೂರು ಬಿಡುವನ್ನ ಕೊಟ್ಟರೆ ಕಾರ್ಯಾಚರಣೆಯನ್ನ ಮಾಡಬಹುದು. ಮಳೆಯ ಮಧ್ಯದಲ್ಲೇನೆ ಕಾರ್ಯಾಚರಣೆ ಮಾಡುವಂತ ಪರಿಸ್ಥಿತಿಗೆ ಈಗ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಮತ್ತು ಸೇನೆಯವರು ಎಲ್ಲರೂ ಕೂಡ ಇದ್ದಾರೆ. ಅಲ್ಲಿ ಅಗ್ನಿಶಾಮಕ ದಳದವರು ಕೂಡ ಅಷ್ಟು ಸುಲಭದಲ್ಲ ಅದು ಕಾರ್ಯಾಚರಣೆಯನ್ನ ಮಾಡೋದು. ಹೂತಿರುವಂಥ ಮೃತದೇಹಗಳನ್ನು ಆಚೆ ತಂದು ಅವರನ್ನು ಆಸ್ಪತ್ರೆಗೆ ಕಳಿಸಿ ಮರಣೋತ್ತರ ಪರೀಕ್ಷೆ ಮಾಡಿಸ್ಬೇಕು. ಯಾರಾದರೂ ಅಲ್ಪ ಸ್ವಲ್ಪ ಜೀವ ಇದ್ದವರನ್ನು ಇಮ್ಮಿಡಿಯೇಟಾಗಿ ಆಸ್ಪತ್ರೆಗೆ ತಲುಪಿಸುವಂಥ ಜವಾಬ್ದಾರಿಗಳಿರುತ್ತೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕರ್ಕೊಂಡು ಹೋಗಬೇಕು ಅಂತ ಹೇಳಿ. ಬಟ್ ಹೇಗೆ ಕರ್ಕೊಂಡು ಹೋಗ್ತೀರಾ? ರಸ್ತೆ ಇಲ್ಲ. ಆ ಕೆಸರಿನಲ್ಲೇ ಇದರಲ್ಲಿ ಸ್ಟ್ರೆಚರಲ್ಲಿ ಇಟ್ಕೊಂಡ್ಬಿಟ್ಟು ಓಡಬೇಕು. ಹೇಳುವಷ್ಟು ನಾವು ಅನ್ನೋರು ಅಷ್ಟು ಸುಲಭ ಅಲ್ಲ ಅದು ಕಾರ್ಯಾಚರಣೆ. ಇಟ್ಸ್ ವೆರಿ ಟಫ್. ಬಹಳ ಕಷ್ಟ ಅವರಿಗೆಲ್ಲ. ಯಾಕಂದರೆ ಅವ್ರಿಗೂ ಹೆಂಡತಿ ಮಕ್ಕಳು ಇದ್ದಾರೆ, ಅವ್ರ ಜೀವನ ನೋಡಬೇಕು. ಬಿಡುವು ತಗೊಳಕ್ಕಾಗಲ್ಲ. ಅವರು ಏನು ತಿನ್ನೋದು ಬೇಡವಾ, ಅವ್ರಿಗೆ ಪುರ್ಸತ್ತು ಬೇಡವಾ? ಸತತವಾಗಿ ನಿರಂತರವಾಗಿ ಎಷ್ಟಂತ ಕೆಲಸ ಮಾಡೋಕ್ಕಾಗತ್ತೆ ಮನುಷ್ಯ ಅಲ್ಲಿ ಕಾರ್ಯಾಚರಣೆ? 1 ದಿನ 2 ದಿನ ಅವನಿಗೂ ಸುಸ್ತಾಗತ್ತೆ. ಹಾಗಾಗಿ ಟೀಮ್ಗಳು ಜಾಸ್ತಿ ಬೇಕಾಗತ್ತೆ. ಹಾಗಾಗಿ ಇಡೀ ದೇಶವೇ ಕೂಡ ಇದಕ್ಕೆ ಈಗ ಮಮ್ಮಲ ಮರಗ್ತಾ ಇದೆ, ಸಹಾಯಕ್ಕೆ ನಿಲ್ತಾ ಇದ್ದಾರೆ. ಕೇರಳ ಒಂದು ಕಡೆಗೆ ಈ ಸಮಸ್ಯೆಯನ್ನು ಎದುರಿಸ್ತಾ ಇದ್ರೆ ತಮಿಳುನಾಡು ಸಹಾಯಕ್ಕೆ ನಿಲ್ತಾ ಇದೆ. ಕರ್ನಾಟಕದಿಂದ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹಾಯಕ್ಕೆ ಹೇಳ್ತಾ ಇದ್ದಾರೆ, ನಾವು ನಿಮ್ಮ ಜೊತೆಗೆ ಇದ್ದೀವಿ ಅಂತ ಹೇಳಿ. ದೇಶದ ಪ್ರಧಾನಿಗಳು ಹೇಳ್ತಾ ಇದ್ದಾರೆ, ಸೇನಾ ತುಕಡಿಗಳನ್ನು ಕಳಿಸ್ಕೊಡ್ತಾ ಇದ್ದಾರೆ. ಎಲ್ಲ ರಾಜ್ಯಗಳು ಕೂಡ ನಿಮ್ಮ ನೆರವಿಗೆ ನಾವು ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಏನು ಬೇಕೋ ಆ ವ್ಯವಸ್ಥೆಯನ್ನು ಮಾಡೋಣ ಅಂತ. ಈಗ ಅನೇಕ ರೀತಿಯಾಗಿ ಬೇಕಾಗಿರುವಂಥದ್ದು ಅಲ್ಲಿ ಹೆಚ್ಚಿನ ರೀತಿಯಾದಂಥ
ಸಹಾಯವನ್ನು ಮಾಡೋಕ್ಕೆ ಮ್ಯಾನ್ ಪವರ್ ಬೇಕಾಗಿದೆ, ಜನರು ಬೇಕಾಗಿದ್ದಾರೆ. ಸ್ವಯಂ ಪ್ರೇರಿತವಾಗಿ ಹೋಗಿ ಕೆಲಸವನ್ನು ಮಾಡಿಕೊಂಡು ಅಲ್ಲೊಂದಿಷ್ಟು ಸಹಾಯ ಮಾಡೋಕ್ಕೆ. ಬಟ್ ಯಾರು ಹೋಗ್ತಾರೆ, ಯಾರು ಕಳಿಸ್ಕೊಡ್ತಾರೆ, ಯಾವ ಕುಟುಂಬದವ್ರು ಕಳಿಸ್ಕೊಡ್ತಾರೆ? ಅಲ್ಲಿ ಹಿಂಗೆ ಆಗ್ತಾ ಇದೆ ಅಂತಂದಾಗ ಹೋಗ್ಬೇಡಿ ದಯವಿಟ್ಟು, ನಿಮಗೇನಾದರೂ ಆದರೆ ಏನು ಅನ್ನುವಂಥ ಪರಿಸ್ಥಿತಿ ಬಹಳಷ್ಟು ಜನಕ್ಕಿರುತ್ತೆ. ಅದರ ಮಧ್ಯದಲ್ಲಿ ಸೇನಾ ತುಕಡಿಗಳು ಹೋಗುತ್ತೆ, ಅದರ ಮಧ್ಯದಲ್ಲಿ NDRF, SDRF, ಅಗ್ನಿಶಾಮಕ ದಳದವರು, ಪೊಲೀಸರು ಹೋಗ್ತಾರೆ. ಕಾರ್ಯಾಚರಣೆಯನ್ನು ಹೇಗೆ ಮಾಡ್ತಾ ಇರಬೇಕು ಅವರು? ಅವ್ರಿಗಿಷ್ಟೇ ಕೇಳ್ಕೊಳ್ಳೋದು, ಅವ್ರಿಗೂ ಕೂಡ ಏನೂ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಪ್ಪ, ಅವರ ರಕ್ಷಣಾ ಕಾರ್ಯಾಚರಣೆಗೆ ಯಾವುದೇ ಅಡ್ಡಿ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಪ್ಪ ಅಂತ ಅಷ್ಟೇ ನಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೋದು. ನೋಡಿ ಅಲ್ಲಿ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ರಕ್ಷಣಾ ಕಾರ್ಯಾಚರಣೆ ಅಂತ. ನನ್ನ ಸಹೋದ್ಯೋಗಿ ಈಗ KP ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. KP ನಾಗರಾಜ್, ಅಕ್ಷರಶಃ ಕಣ್ಣಂಚಲ್ಲಿ ನೀರು ಬರುತ್ತೆ, ಜೊತೆಗೆ ಕರಳು ಹಿಂಡಿದಂಗಾಗುತ್ತೆ ಈ ಪರಿಸ್ಥಿತಿಯನ್ನು ನೋಡ್ತಾ ಇದ್ದಾಗ. ಯಾವ ರೀತಿಯಾದಂಥ ಸಮಸ್ಯೆಯನ್ನು ಅಲ್ಲಿರುವಂಥವ್ರು ಫೇಸ್ ಮಾಡ್ತಾ ಇರಬೇಕು ಅಂತ ಹೇಳಿ. ಅದರ ಮಧ್ಯದಲ್ಲಿ NDRF, SDRF, ಅಗ್ನಿಶಾಮಕ ದಳದವರು, ಸೇನಾ ತುಕಡಿಗಳು, ಡಾಕ್ಟರ್ಗಳು ಯಾವ ರೀತಿಯಾಗಿ ಶ್ರಮ ಪಡ್ತಾ ಇರಬೇಕು ಅಂತ ಹೇಳಿ ಈ ವಸ್ತುಸ್ಥಿತಿಯನ್ನು ವಿವರಿಸೋದಾದರೆ ಹೇಗೆ ವಿವರಿಸ್ಬೋದು KP ನಾಗರಾಜ್? ಅರುಣ್, ನಿಜಕ್ಕೂ ಕೂಡ ಕೆಲವೊಂದನ್ನ ಹೇಳೋಕ್ಕಾಗದೇ ಇರುವಂಥ ಸ್ಥಿತಿಗಳು ಅರುಣ್. ಯಾಕಂದರೆ ಇವತ್ತು ರಾತ್ರಿ ಇದ್ದಂಥ ಊರು ನಾಳೆ ಬೆಳಿಗ್ಗೆ ಇರೋದಿಲ್ಲ, ಇವತ್ತು ರಾತ್ರಿ ಇದ್ದಂಥ ಸಂಬಂಧಿಕರು, ಇವತ್ತು ರಾತ್ರಿ ಇದ್ದಂಥ ಫ್ಯಾಮಿಲಿಯವರು ನಾಳೆ ಬೆಳಿಗ್ಗೆ ಇರೋಲ್ಲ ಅನ್ನೋದಿದೆಯಲ್ಲ, ಅದನ್ನು ಅನುಭವಿಸಿದವ್ರಿಗೆ ಗೊತ್ತು. ಇಲ್ಲಿ ನೋಡ್ತಾ ಇದ್ದರೆ ನಿಜಕ್ಕೂ ಕೂಡ ಇಂಥದ್ದೊಂದು ಸ್ಥಿತಿ ಯಾಕೆ ಬಂತು ಅಥವಾ ಇಂಥದ್ದೊಂದು ಸ್ಥಿತಿ ಯಾಕೆ ಕೊಟ್ಟೆ ದೇವರು ಅಂತ ದೇವ್ರನ್ನೇ ಶಪಿಸಬೇಕಾದಂಥ ಸ್ಥಿತಿಗಳು ಅರುಣ್. ಯಾಕಂದರೆ ನೀವೀಗ ಗಮನಿಸ್ತಾ ಇರುವಂಥದ್ದು ಅರುಣ್, ಇದು ಚೂರಲ್ಮಲೆನ ಗ್ರಾಮ, ಲಿಟ್ರರಿ ಅರುಣ್ ಸ್ಮಶಾನ. ಇಡೀ ಊರಿಗೆ ಇದ್ದಂತಹ ಈ ಸ್ಥಳೀಯರು ಈಗ ತಾನೇ ಒಬ್ಬರನ್ನು ಮಾತಾಡ್ತಾ ಇದ್ದೆ, ಅವರ ಲೆಕ್ಕದ ಪ್ರಕಾರವಾಗಿ ಈ ಊರಿನಲ್ಲಿ ಇದ್ದಂತಹ 250 ಜನರಲ್ಲಿ 150 ಜನರು ಸತ್ತೋಗಿದ್ದಾರೆ, ಒಂದು 50 ಜನ ಗಾಯಾಳುಗಳಾಗಿದ್ದಾರೆ, ಇನ್ನೂ ಒಂದು 50 ಜನ ಬೇರೆ ಬೇರೆ ಕಡೆ ಹೋಗಿರ್ಬೋದು ಅನ್ನುವಂಥ ಅಂದಾಜುಗಳಿದೆ ಅರುಣ್. ಅಲ್ಲಿಗೆ ಮುಕ್ಕಾಲು ಪಾಲು ಊರು ಸಂಪೂರ್ಣವಾಗಿ ಅರ್ಧ ಸೆಕೆಂಡ್ನಲ್ಲೇ ಜಲಸಮಾಧಿ ಆಗೋಗ್ಬಿಡುತ್ತೆ. ಇವತ್ತು ರಾತ್ರಿ ಇದ್ದಂಥ ಊರು ನಾಳೆ ಬೆಳಿಗ್ಗೆ ನಾಪತ್ತೆ ಆಗಿಬಿಡುತ್ತೆ ಅನ್ನೋದಿದೆಯಲ್ಲ, ಅದನ್ನ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕೂಡ ಅಸಾಧ್ಯ. ಒಂದು ಕಡೆಯಲ್ಲಿ NDRF ತಂಡ ರಕ್ಷಣಾ ಕಾರ್ಯ ನಡೆಸ್ತಾ ಇದೆ. ನೀವೀಗ ದೂರದಲ್ಲಿ ಗಮನಿಸ್ತಾ ಇರುವಂಥದ್ದು ಅರುಣ್, ಇದೇ ಆ ಒಂದು ನದಿ, ಈ ಗ್ರಾಮದ ಒಳಗಡೆ ಹರಿತಾ ಇರುವಂತಹ ನದಿ. ಈ ಒಂದು ನದಿ ಇಷ್ಟು ವರ್ಷಗಳ ಕಾಲ ಭಾಳ ಚಿಕ್ಕ ಒಂದು ತೊರೆಯಾಗಿ ಹರಿತಾ ಇದ್ದಂತಹ ನದಿ ಸೋಮವಾರ ರಾತ್ರಿ ಏಕಾಏಕಿಯಾಗಿ ಆ ನದಿಗೆ ದೂರದ ಬೆಟ್ಟದಲ್ಲಿದ್ದಂತಹ ಬಂಡೆಗಳ ಸಮೇತ ಅಲ್ಲಿದ್ದಂತಹ ನೀರು ಜಲಸ್ಫೋಟ ಆಗುತ್ತೆ. ಪರಿಣಾಮವಾಗಿಯೇ ಈ ನದಿ ಭೀಕರವಾಗಿ ಹರಿಯೋದಕ್ಕೆ ಶುರುವಾಗುತ್ತೆ. ಹೀಗಾಗಿ ಇಡೀ ಊರೇ ಕೊಚ್ಚಿ ಹೋಗಿರುವಂಥದ್ದು. ನಾನು ನಿಮಗೆ ಮತ್ತೊಂದು ಭಾಗದಲ್ಲೂ ಒಂದಿಷ್ಟು ತೋರಿಸುವ ಪ್ರಯತ್ನಗಳನ್ನ ಮಾಡ್ತೇನೆ ಅರುಣ್. ಈಗ ಈ ಭಾಗದಲ್ಲಿ ನಾವೀಗ ಗಮನಿಸ್ತಾ ಇದ್ದೀರಿ, ಇಲ್ಲಿ JCBಗಳಿರ್ಬೋದು, ಜೀಪ್ಗಳಿರ್ಬೋದು, ಕಾರ್ಗಳಿರ್ಬೋದು, ಇವೆಲ್ಲವೂ ಕೂಡ ಜನ ವಾಸ ಮಾಡ್ತಾ ಇದ್ದಂಥ ಮನೆಗಳು. ಸೋಮವಾರದ ರಾತ್ರಿಯವರೆಗೂ ಈ ಮನೆಗಳಲ್ಲಿ ಜನ ವಾಸವಿದ್ದರು, ಕುಟುಂಬಸ್ಥರು ನೆಮ್ಮದಿಯಾಗಿ ವಾಸವನ್ನು ಮಾಡ್ತಾ ಇದ್ರು. ಈಗ ಆ ಮನೆಗಳಲ್ಲಿ ಜನರೂ ಇಲ್ಲ, ಅವರು ಏನಾಗಿದ್ದಾರೆ ಅನ್ನುವಂಥದ್ರ ಅರಿವೂ ಇಲ್ಲ. ಬಹುತೇಕರು ಸತ್ತು ಹೋಗಿರುವಂಥ ಲಕ್ಷಣಗಳಿದೆ. ಯಾಕಂದರೆ ಸಾವಿನ ಸಂಖ್ಯೆ 120 ತಲುಪ್ತಾ ಇರುವಂಥದ್ದು ಅರುಣ್. ಅಲ್ಲಿಗೆ ಊರೇ ಸ್ಮಶಾನವಾಗಿದೆ. ಅಳೋದಕ್ಕೂ ಕೂಡ ಜನ ಇಲ್ಲದೆ ಇರುವಂತಹ ಪರಿಸ್ಥಿತಿ ಬಂದಿರುವಂಥದ್ದೇ ಭಾಳ ದುರಂತ ಅರುಣ್. KP ನಾಗರಾಜ್, ನನಗೆ ಇನ್ನೊಂಥರ ಆತಂಕ ಆಗ್ತಾ ಇರೋದೇನು ಅಂತಂದರೆ, ಮಳೆ ನಿಂತ ನಂತರ ಪರಿಸ್ಥಿತಿಗಳೇನು ಅನ್ನುವಂಥದ್ದು ಯೋಚನೆ ಮಾಡಿಬಿಟ್ರೆ ಒಂಥರ ಭಯಾನಕವಾಗಿಬಿಡುತ್ತೆ ಅದರ ದೃಶ್ಯಗಳನ್ನು ನೆನೆಸ್ಕೊಂಡ್ಬಿಟ್ಬಿಟ್ರೆ. ಈಗ ನೀವು ಹೋಗಿ ತಲುಪೋಕ್ಕೂ ಕೂಡ ಬಹಳ ಕಷ್ಟ ಆಗಿದೆ ಅಂತ ನಾನು ಕೇಳ್ಪಟ್ಟೆ ಅದನ್ನು. ಅದ್ರ ಜೊತೆಗೆ ಆ್ಯಂಬ್ಯುಲೆನ್ಸ್ಗಳು ಹೇಗೆ ಹೋಗ್ತಾ ಇದೆ? ಅಲ್ಲಿ ಯಾರಾದರೂ ಅಲ್ಪ ಸ್ವಲ್ಪ ಬದುಕಿದಿದ್ರೆ ಅವ್ರನ್ನ ಇಮಿಡಿಯೇಟಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೆ ಆ್ಯಂಬ್ಯುಲೆನ್ಸ್ಗಳಿಗೆ ಏನಾದರೂ ದಾರಿ ಸಿಗ್ತಾ ಇದೆಯಾ? ಏನು ವ್ಯವಸ್ಥೆ ಮಾಡಿದ್ದಾರೆ? ಬಾಡಿಗಳನ್ನು ಸಾಗಿಸೋಕ್ಕೆ ಏನಾದರೂ ವ್ಯವಸ್ಥೆ ಹೇಗೆ ಆಗ್ತಾ ಇದೆ? ಯಾವ ರೀತಿಯ ಕೆಲಸಗಳು ನಡೀತಾ ಇದೆ ಅರುಣ್? ಆ ವಿಚಾರದಲ್ಲಿ ಮಾತ್ರ ಮೆಚ್ಚಬೇಕಾದಂಥದ್ದು ಅರುಣ್. ಸರ್ಕಾರ ಅನೌನ್ಸ್ ಮಾಡೋದಕ್ಕಿಂತ ಮುಂಚಿತವಾಗಿಯೇ ಈ ಭಾಗದ ಎಲ್ಲ ಖಾಸಗಿ ಆಸ್ಪತ್ರೆಗಳು ತಮ್ಮ ಆಸ್ಪತ್ರೆಗಳಿದ್ದಂಥ ಆಂಬ್ಯುಲೆನ್ಸನ್ನು ಮಂಗಳವಾರ ಬೆಳಗಿನ ಜಾವವೇ ತಂದು ಈ ಗ್ರಾಮದಲ್ಲಿ ನಿಲ್ಲಿಸಿದ್ದಾರೆ ಅರುಣ್. ನಾನು ನಿನ್ನೆ ಅದನ್ನು ಹೇಳ್ತಾ ಇದ್ದೆ ಅರುಣ್. ಈ ಕಡೆ ವಯನಾಡು ಭಾಗದ ಎಲ್ಲ ಖಾಸಗಿ ಆಸ್ಪತ್ರೆಗಳ ಆಂಬ್ಯುಲೆನ್ಸ್ಗಳು ಬಂದು ನಿಂತಿರುವಂಥದ್ದು, ಎಲ್ಲ ಸ್ವಯಂ ಸೇವಕರು ಕೂಡ ಔಷಧಗಳ ಸಮೇತವಾಗಿ ಬಂದು ನಿಂತಿರುವಂಥದ್ದು. ಮತ್ತು ಕರ್ನಾಟಕದ ಭಾಗದಿಂದ, ಅಂದರೆ ಮಡಿಕೇರಿಯ ಭಾಗದಿಂದ ಒಂದು 20 ಹುಡುಗರು ಬಂದು ಇಲ್ಲಿ ಜನರ ಆದರೆ
ಆಂಬ್ಯುಲೆನ್ಸ್ಗಳಿಗೆ ತೊಂದರೆ ಆಗಬಾರ್ದು ಅನ್ನೋಂಥ ದೃಷ್ಟಿಯಿಂದ ಬೇರೆ ವೆಹಿಕಲ್ಗಳನ್ನ ಮೇಲಕ್ಕೆ ಬಿಡ್ತಾ ಇಲ್ಲ ಅರುಣ್. ಯಾಕಂದರೆ ಆಂಬ್ಯುಲೆನ್ಸ್ಗಳು ಬೇಗ ಹೋಗಬೇಕು, ಯಾಕಂದರೆ ಇದು ತುಂಬ ಕಡಿದಾದಂತಹ ರಸ್ತೆ ಅರುಣ್. ಹಾಗಾಗಿ ನಮಗೆ ಬರೋದಕ್ಕೆ ತೊಂದರೆ ಆಗ್ತಾ ಇದೆ. ಒಂದು 8 ಕಿಲೋಮೀಟರ್ ನಡಿಬೇಕು ಅರುಣ್, ಆದರೆ ಆಂಬ್ಯುಲೆನ್ಸ್ಗಳಿಗೆ ಹೋಗೋದಕ್ಕೆ ವ್ಯವಸ್ಥೆಗಳನ್ನ ಸುಸ್ಥಿರವಾಗಿ ಮಾಡಿಕೊಟ್ಟಿದ್ದಾರೆ. ನನಗೆ ಭಾಳ ಅಂದರೆ ಇಂಥದ್ದೊಂದು ನೋವಿನ ನಡುವೆಯೂ ಭಾಳ ಮಾನವೀಯತೆ ಭಾಳ ದೊಡ್ಡ ಮಟ್ಟದಲ್ಲಿ ಅಂತ ನನಗೆ ಖುಷಿಯಾಗಿದೆ ಏನು ಅಂದರೆ ಅರುಣ್, ಪ್ರತಿಯೊಬ್ಬರಿಗೂ ಕೂಡ ಅಂದರೆ ಅವ್ರಿಗೆ ಏನೋ ಅವರ NDRF ತಂಡದ ಆರೋಗ್ಯ ಕ್ಷೇಮ ಇರ್ಬೋದು, ಅಥವಾ ಇಲ್ಲಿಗೆ ಬಂದಿರುವಂಥ ಮೀಡಿಯಾದವರು ಆರೋಗ್ಯ ಕ್ಷೇಮ ಇರ್ಬೋದು, ಎಲ್ಲರೂ ನೋಡ್ಕೊಳ್ಳುವಂಥ ಕೆಲಸವನ್ನು ಈ ಭಾಗದ ಸ್ಥಳೀಯರು, ಅವರಿಗೆ ಸೂತಕ ಇದೆ ಮನೆಗಳಲ್ಲಿ. ಯಾಕಂದರೆ ಯಾರೊಬ್ಬರು ಅವರ ನೆಂಟಸ್ರು ಎಲ್ಲರೂ ತೀರೋಗಿರುವಂಥದ್ದು. ಯಾಕಂದ್ರೆ 120 ಜನ ತೀರೋಗಿದ್ದಾರೆ ಅನ್ನೋದಾದರೆ ಬಹುತೇಕ ಕೇರಳದ ವಯನಾಡಿನ ಈ ಕಡೆ ಭಾಗದಲ್ಲ ಮನೆಗಳಲ್ಲೆಲ್ಲ ಕೂಡ ಸೂತಕ ಇರುವಂಥದ್ದು ಅರುಣ್. ಅಂಥದ್ರ ನಡುವೆಯೂ ಅವರ ರಕ್ಷಣೆಗೆ ಬಂದಂಥದ್ದು ಅಥವಾ ಅವರ ವರದಿಗೆ ಬಂದಂಥ ಜನರನ್ನು ಸರಿಯಾಗಿ ನೋಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅರುಣ್. ಅದು ಮತ್ತೊಂದು ಕಡೆಯಲ್ಲಿ ಮಾನವೀಯತೆ ಇನ್ನೂ ಇದೆ ಅನ್ನುವಂಥದ್ದು. ಆದರೆ ಒಂದಂತೂ ಸತ್ಯ ಅರುಣ್, ಭಾಳ ಘನಘೋರವಾದಂಥ ದುರಂತ. ಈಗ ತಾನೇ ಒಬ್ಬ ವ್ಯಕ್ತಿ ನಾನು ಮಾತಾಡಿಸ್ತಿದ್ದೆ, ರವಿ ಅಂತ. ಸರ್, ಈ ಗ್ರಾಮದಲ್ಲಿ ಹೆಚ್ಚು ಕಡಿಮೆ ಒಂದು 20-30 ಮಕ್ಕಳಿದ್ರು ಸರ್, ಚಿಕ್ಕ ಚಿಕ್ಕ ಮಕ್ಕಳು. ಆ ಮಕ್ಕಳ ಮೃತದೇಹ ಬಹುತೇಕ ಯಾವುದಾದ್ರು ಬೇಲಿಗಳಲ್ಲಿ ಸಿಗ್ಬೋದು ಅಂತ ಕಣ್ಣೀರಾಕ್ಬಿಟ್ರು ಅರುಣ್. ನಿಜಕ್ಕೂ ಅಂದರೆ ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಕೂಡ ಆಗದೆ ಇರೋಂಥ 20-30 ಚಿಕ್ಕ ಚಿಕ್ಕ ಮಕ್ಕಳು, ಜಗತ್ತಲ್ಲಿ ನೋಡದೇ ಇರೋಂಥ ಮಕ್ಕಳು ಯಾವುದೋ ಕಾಡಿನ ಬೇಲಿಗಳಿಗೆ ಸಿಗಾಕೊಂಡ್ಬಿಟ್ಟಿರ್ತಾರೆ, ಅವ್ರ ದೇಹ ಸಿಗುತ್ತೆ ಅಂತ ಮಾತಾಡೋದಿದೆಯಲ್ಲ ಅರುಣ್, ಅರ್ಥ ಆಗ್ತಾ ಇಲ್ಲ ಅರುಣ್ ನನಗೆ. ಸಾರಿ. ಎಷ್ಟೇ ಆನ್ KP ನಾಗರಾಜ್, ಕಷ್ಟ ಆಗ್ಬಿಡುತ್ತೆ ನಮಗೆ ಇಲ್ಲಿ ಸುದ್ದಿ ಓದೋಕ್ಕೆ ಕಷ್ಟ ಆಗ್ತಾ ಇದೆ. ನೀವು ಇಲ್ಲಿಗೆ ಸ್ಥಳಕ್ಕೆ ಹೋದಾಗ ನಿಮಗೆ ಹೇಗಾಗಿರಬೇಕು ಅಂತ ಹೇಳಿ. ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀನಿ ನಿಮ್ಮ ಹತ್ರ. 20-30 ಮಕ್ಕಳಿದ್ದು ಸರ್ ಅಂತಂದಾಗ, ಅದನ್ನು ಕೇಳಿದಾಗ, ಅದನ್ನು ಕಣ್ಣಲ್ಲಿ ಅದನ್ನು ನೋಡಿದಾಗ, ಊರಿನ ಪರಿಸ್ಥಿತಿಯನ್ನು ನೋಡಿದಾಗ ಎಂಥ ಸಂಕಟ ಆಗುತ್ತೆ ಅಂತಂದರೆ ಅಲ್ಲಿ ಬಹಳ ಕಷ್ಟ ಇವುಗಳೆಲ್ಲ.